ಹಬ್ಬ ಮಾಡ್ತಾರೆ, ನಿನ್ನಷ್ಟು ಮಾಡಲ್ಲ. ಯೋಚನೆ ಮಾಡೋದು ಏನಿಲ್ಲ, ಹ್ಞೂ ಅನ್ನೋದು, ನಾವು ಮಾಡೋದೇ ಮಾಡೋದು. ಶುಭೋದಯ, ಎಲ್ರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನು ಇವತ್ತಿನ ದಿನನ ನಾನು ಇತ್ತೀಚೆಗೆ ಪ್ರಾರಂಭ ಮಾಡಿರುವಂತಹ ಆಲ್ಟರ್ನೇಟಿವ್ ಡೇ ಬಾಡಿ ಆಯಿಲಿಂಗ್ ಮೂಲಕ ಶುರು ಮಾಡ್ತಾ ಇದ್ದೀನಿ. ಮೊದಲಿಗೆ ಆಪ್ಸ್ ಗುಡ್ನೆಸ್ ರವರ ಪ್ಯೂರ್ ಕಾಕೋನಟ್ ಬಟರ್ನ ಸ್ವಲ್ಪ ಹಾಕೋತಾ ಇದ್ದೀನಿ. ಹಾಗೆಯೇ ಆಲ್ಮಂಡ್ ಆಯಿಲ್ನ ಕೂಡ ನಾನು ಬಳಸ್ತಾ ಇದ್ದೀನಿ. ಇದರೊಟ್ಟಿಗೆ ಅವಕಾಡೋ ಆಯಿಲ್ ಸಿಕ್ಕಿತ್ತು, ಅದನ್ನು ಕೂಡ ನಾನು ಬಳಸ್ಕೊತಾ ಇದ್ದೀನಿ. ಇದರೊಟ್ಟಿಗೆ ಪಿಂಚ್ ಆಫ್ ವೈಲ್ಡ್ ಟರ್ಮರಿಕ್ ಪೌಡರ್. ಈಗ ಇದನ್ನ ಸ್ವಲ್ಪ ಕರಗಿಸ್ಕೊಂಡು ಬಾಡಿ ಪೂರ್ತಿ ಅಪ್ಲೈ ಮಾಡ್ಕೋತೀನಿ. ಪ್ರಾಪರ್ ಮಸಾಜ್ ಕೊಟ್ಟರು ತುಂಬಾನೇ ಚೆನ್ನಾಗಿರುತ್ತೆ. ಬಟ್ ನಾನೀಗ ನನ್ನ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಇರೋದ್ರಿಂದ ಮಸಾಜ್ ಮಾಡ್ಕೋತಾ ಇಲ್ಲ, ಜಸ್ಟ್ ಬಾಡಿಗೆ ಅಪ್ಲೈ ಮಾಡ್ಕೋತೀನಿ. ಸ್ನಾನಕ್ಕಿಂತ ಒಂದು ಅರ್ಧ ಗಂಟೆಯಿಂದ 1 ಅವರ್ ಮುಂಚೆ ಆಯಿಲ್ ಅಪ್ಲೈ ಮಾಡಿಕೊಂಡು ಈಗ ನಾನು ಬಾಡಿ ಸ್ಕ್ರಬ್ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ಹೇಗೆ ಮಾಡೋದು ಅಂತ ನಾನು ಲಾಸ್ಟ್ ವ್ಲಾಗ್ ಅಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೆ. ಈಗ ಈ ಒಂದು ಹೋಮ್ ಮೇಡ್ ಬೇತಿಂಗ್ ಪೌಡರ್ ಅಥವಾ ಬೇತಿಂಗ್ ಸ್ಕ್ರಬ್ ನ ಬಳಸಿ ನಿಧಾನವಾಗಿ ಸ್ಕ್ರಬ್ ಮಾಡಿದೆ. ಸೊ ಎಸ್, ಫ್ರೆಶ್ ಅಪ್ ಆಗಿದ್ದೇನೋ ಆಯ್ತು. ಆದ್ರೆ ಈಗ ಚಳಿಗಾಲ ಜೊತೆಗೆ ನನ್ನ ಪ್ರೆಗ್ನೆನ್ಸಿ ಜರ್ನಿ ಕೂಡ ನಡೀತಾ ಇದೆ. ಹಾಗಾಗಿ ನನ್ನ ಚರ್ಮವನ್ನ ಆದಷ್ಟು ಮಾಯಿಶ್ಚರ್ ಆಗಿ ಸ್ವಲ್ಪ ಆಯಿಲಿ ಆಗಿ ಇಡಬೇಕು ಅಂತ ಆಸೆ ಆಗುತ್ತೆ. ಅದ್ರಲ್ಲೂ ಆಪ್ಸ್ ಗುಡ್ನೆಸ್ ರವರ ಈ ಶಿಯಾ ಬಟರ್ ಇದೆ ಅಲ್ಲ, ಅದು ತುಂಬಾನೇ ಚೆನ್ನಾಗಿ ವರ್ಕ್ ಮಾಡುತ್ತೆ. ಅದ್ರಲ್ಲೂ ನಂಗೆ ಈ ಟೈಮಲ್ಲಿ ಸ್ಟ್ರೆಚ್ ಮಾರ್ಕ್ಸ್ ಆಗುವಂತ ಸಾಧ್ಯತೆ ಕೂಡ ತುಂಬಾನೇ ಇರುತ್ತೆ. ಅಂಡ್ ಸ್ಕಿನ್ ಇಚ್ಚಿನೆಸ್ ಇರುತ್ತೆ, ತುಂಬಾನೇ ಡ್ರೈನೆಸ್ ಇರುತ್ತೆ. ಸೊ ಇದೆಲ್ಲದಕ್ಕೂ ಕೂಡ ಶಿಯಾ ಬಟರ್ ವಂಡರ್ ಆಗಿ ವರ್ಕ್ ಮಾಡುತ್ತೆ. ಚರ್ಮದ ಇಲಾಸ್ಟಿಸಿಟಿ ಕಾಪಾಡುವಲ್ಲಿ ಇದು ತುಂಬಾನೇ ಸಹಾಯ ಮಾಡುತ್ತೆ. ಇದು 100% ಪ್ಯೂರ್ ಆಗಿರೋದ್ರಿಂದ ಯಾವುದೇ ತಾಪತ್ರಯನೂ ಇರೋದಿಲ್ಲ. ಇದನ್ನ ನೀವು purple.com ಅಲ್ಲಿ ಪರ್ಚೇಸ್ ಮಾಡಬಹುದು. ಹಲೋ, ಎಸ್, ನನ್ನ ಮಾರ್ನಿಂಗ್ ರೊಟೀನ್ ನೋಡಿದ್ರಿ. ಈಗ ತನು ಮನ ಎರಡನ್ನೂ ಶುದ್ಧ ಮಾಡಿಕೊಂಡು ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲ ರೀತಿಯಾದಂತಹ ತಯಾರಿ ಮಾಡ್ಕೋತಾ ಇದ್ದೀನಿ. ಇನ್ನು ಸಂಕ್ರಾಂತಿ ಹಬ್ಬ ಅಂದ ತಕ್ಷಣ ಎಲ್ಲರ ಮುಖದಲ್ಲೂ ನಗು ಬರುತ್ತೆ. ಎಸ್ಪೆಷಲಿ ನಮ್ಮ ರೈತ ಬಾಂಧವರಿಗೆ ಬಹಳ ಆಪ್ತವಾಗಿರುವಂತಹ ಹಬ್ಬ ಇದು. ಸಂಕ್ರಾಂತಿ ಹಬ್ಬ ಅಂದರೆ ಒಂದು ಸಮೃದ್ಧಿಯ ಸಂಕೇತ ಅಂತ ಕೂಡ ಹೇಳ್ಬೋದು. ಯಾಕಂದರೆ ಇದು ಕೊಯ್ಲಿನ ಸಂದರ್ಭ, ಅಂದರೆ ಸುಗ್ಗಿ ಕಾಲ ಅಂತ ಹೇಳ್ತೀವಿ. ಯೂಶಲಿ ನಾವು ಎಲ್ಲ ಹಬ್ಬಗಳನ್ನು ಚಾಂದ್ರಮಾನ ಕ್ಯಾಲೆಂಡರ್ ಏನಿದೆ ಅದನ್ನು ಫಾಲೋ ಮಾಡಿ ಹಬ್ಬಗಳನ್ನು ನೋಡ್ತೀವಿ. ಬಟ್ ಇದೊಂದೇ ಸೌರಮಾನನ ಆಧರಿಸಿ ಆಚರಣೆ ಮಾಡುವಂಥ ಹಬ್ಬ ಅಂತ ಹೇಳ್ಬೋದು. ಅದರಲ್ಲೂ ಒಂದು ಪಂಚಾಂಗ ಅಥವಾ ಜ್ಯೋತಿಷ್ಯದಲ್ಲಿ ಒಂದು ಪುಟ್ಟ ಅಂದರೆ ನಂಬೋರ್ಗೆ ನನಗೆ ಗೊತ್ತಿರೋ ಹಾಗೆ ಮಕರ ಸಂಕ್ರಾಂತಿ ಅಂತೀವಿ. ಸೊ ಸೂರ್ಯ ಬಂದು ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇನ್ನು ಮಕರ ರಾಶಿಯ ಅಧಿಪತಿ ಬಂದು ಶನಿ. ಇನ್ನು ಶನಿ ಯಾರಪ್ಪ ಅಂತಂದರೆ ಸೂರ್ಯದೇವನ ಪುತ್ರ. ಸೊ ಸೂರ್ಯ ಹಾಗಾಗಿ ಮಕರ ರಾಶಿನ ಪ್ರವೇಶ ಮಾಡೋದ್ರಿಂದ ಎಲ್ರಿಗೂ ಒಳ್ಳೆಯದಾಗುತ್ತೆ. ಶನಿದೇವರ ಆಶೀರ್ವಾದ ಇರುತ್ತೆ, ಯಾವುದೇ ಕಷ್ಟ ಕಾರ್ಪಣ್ಯಗಳಿದ್ರೂ ಸಾಲ್ವ್ ಆಗುತ್ತೆ ಅಂತ. ಆ್ಯಕ್ಚುಲಿ ಸಣ್ಣವರಿದ್ದಾಗ ಸಂಕ್ರಾಂತಿ ಹಬ್ಬ ಅಂದ ತಕ್ಷಣ ಎಳ್ಳು ಬೆಲ್ಲ ಬೇರೆಯವ್ರ ಮನೆಗೆ ಹೋಗಿ ಕೊಡೋದು, ಲಾಸ್ಟಿಗೆ ನಾವು ತಿಂದೆ ಅರ್ಧ ಖಾಲಿ ಆಗಿರ್ತಿತ್ತು. ಅದನ್ನು ಇವ್ರ ಮನೆಗೆ ಕೊಟ್ಟಿರೋ ಪ್ಯಾಕೆಟ್ನ ಅವ್ರ ಮನೆಗೆ ಕೊಡೋದು, ಅವ್ರ ಮನೆಗೆ ಕೊಟ್ಟಿರೋ ಪ್ಯಾಕೆಟ್ನ ಇವ್ರ ಮನೆಗೆ ಕೊಡೋದು. ಸೊ ಆ ಥರನೇ ಭಾಳ ಮಾಡ್ತಿದ್ವಿ. ಅದೆಲ್ಲ ಒಂದು ಬ್ಯೂಟಿಫುಲ್ ಮೆಮೊರಿ ಅಂತ ಹೇಳ್ಬೋದು. ಸೊ ಇದು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಮೊದಲನೇದಾಗಿ ಫಟಾಫಟ್ ಅಂತ ಎಳ್ಳು ಬೆಲ್ಲ ಪ್ರಿಪೇರ್ ಮಾಡಿಬಿಟ್ಟು ಅದಾದಮೇಲೆ ಹಬ್ಬಕ್ಕೆ ಏನೆಲ್ಲ ನಾನು ತಯಾರಿ ಮಾಡ್ಕೋತೀನಿ, ಹೇಗೆಲ್ಲ ಡೆಕೋರೇಟ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಓಕೆ, ಲೆಟ್ಸ್ ಸ್ಟಾರ್ಟ್. ನೀವು ನೋಡ್ತಾ ಇದ್ದೀರಾ, ಮೊದಲಿಗೆ ಆ್ಯಸ್ ಯೂಶುವಲ್ ಎಳ್ಳು ಬೆಲ್ಲ ಅಂದರೆ ಯಾರಿಗೂ ಗೊತ್ತಿರಲ್ಲ. ಹುರಿದಿರೋಂಥ ಶೇಂಗಾ ತೊಗೊಂಡಿದ್ದೀನಿ, ಬೆಲ್ಲ ತೊಗೊಂಡಿದ್ದೀನಿ, ಕಡಲೆ, ಕೊಬ್ಬರಿ ತುಂಡುಗಳನ್ನು ಮಾಡ್ಕೊಂಡಿದ್ದೀನಿ, ಒಣ ಕೊಬ್ಬರಿ ತುಂಡುಗಳು. ಆಮೇಲೆ ಸ್ವಲ್ಪ ಎಳ್ಳನ್ನ ಬಳಸ್ತಾ ಇವೆರಡು. ಆ್ಯಕ್ಚುಲಿ ಇವೆರಡು ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ, ಜೀರಿಗೆ ಪೆಪ್ಪರ್ಮೆಂಟು. ಸೊ ಇದೆರಡು ನಾನು ಅಷ್ಟೊಂದು ಇಷ್ಟಪಡಲ್ಲ, ಬಟ್ ಸ್ವಲ್ಪ ಹಾಕ್ತೀನಿ, ಅಂದರೆ ನೋಡೋದಕ್ಕೆ ಕಲರ್ಫುಲ್ ಆಗಿರಬೇಕಲ್ಲ. ನೋಡಿ ನಮ್ಮ ಹಬ್ಬಗಳನ್ನು ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಅಂದರೆ, ನಮ್ಮ ಹಬ್ಬಗಳನ್ನು ಇದು ಚಳಿಗಾಲ ನಮ್ಮೆಲ್ರಿಗೂ ಗೊತ್ತು. ಚಳಿಗಾಲದಲ್ಲಿ ಏನಪ್ಪ ಅಂದರೆ ಚರ್ಮ ಒಣಗತ್ತೆ, ಆಮೇಲೆ ದೇಹ ಥಂಡಿ ಇರುತ್ತೆ. ಸೊ ಹಾಗಾಗಿ ಎಲ್ಲ ಎಣ್ಣೆ ಪದಾರ್ಥ ನೋಡಿ, ಬೆಲ್ಲ ಇದೆಲ್ಲ ನಮ್ಮ ಬಾಡಿನ ಹೀಟಾಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಐರನ್ ಕಂಟೆಂಟ್ ತುಂಬ ಇರುತ್ತೆ. ಈ ಶೇಂಗಾ ಆಯಿತು, ಕೊಬ್ಬರಿ ಆಯಿತು, ಎಳ್ಳಾಯಿತು, ಇದೆಲ್ಲ ಸಾಕಷ್ಟು ಎಣ್ಣೆ ಇರುವಂಥ ಪದಾರ್ಥಗಳಿದೆಲ್ಲ. ಸೊ ಅದರಿಂದ ಚರ್ಮ ಒಣಗಿರೋವಂಥ ಚರ್ಮಕ್ಕೆ ಸಹಾಯ ಮಾಡುತ್ತೆ, ಚರ್ಮದ ಕಾಂತಿನ ಹೆಚ್ಚುತ್ತೆ, ಚರ್ಮನ ಡ್ರೈ ಮಾಡೋದಿಲ್ಲ. ಸೊ ಹಾಗಾಗಿ ಈ ಥರದ ಐಟಮ್ಗಳನ್ನೇ ಬಳಸಿದ್ದಾರೆ.
ಹೆಂಗಂದರೆ ನಾವು ಆಚರಣೆ ಮಾಡೋಂಥ ಎಲ್ಲ ಹಬ್ಬಕ್ಕೂ ತುಂಬ ವಿಶೇಷವಾದಂಥ ನಂಬಿಕೆ ಇದೆ, ವಿಶೇಷವಾದಂಥ ಮತ್ತು ವೈಜ್ಞಾನಿಕವಾದಂಥ, ವಿಶೇಷ ಅನ್ನೋದಕ್ಕಿಂತ ವೈಜ್ಞಾನಿಕವಾದಂಥ ಕಾರಣಗಳಿದೆ. ಅದನ್ನು ತಿಳ್ಕೊಬೇಕಷ್ಟೆ. ಜಸ್ಟ್ ಕಲರ್ಫುಲ್ಲಾಗಿ ಕಾಣೋದಕ್ಕೆ ಅಂತ ಇದೊಂದು ಸ್ವಲ್ಪ ಹಾಕ್ತೀನಿ. ಎಲ್ಲದನ್ನು ಈಗ ಮಿಕ್ಸ್ ಮಾಡ್ಕೋತೀನಿ. ನಿಜ ಟೇಸ್ಟ್ ನೋಡಬೇಕು ಅಂತ ಆಸೆ ಆಗ್ತಿದೆ. ದೇವ್ರಿಗೆ ನೈವೇದ್ಯ ಮಾಡಬೇಕು, ಹಾಗಾಗಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೋತೀನಿ ಇನ್ನೊಂದು ಸ್ವಲ್ಪ ಹೊತ್ತು. ಈಗ ಎಳ್ಳು ನಮಗೆ ರೆಡಿ ಆಯಿತು. ಇದನ್ನು ನಾನು ಸ್ವಲ್ಪ ಆದಷ್ಟು ನ್ಯಾಚುರಲ್ ಆಗಿ ಈ ಸಲ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಈ ರೀತಿ ಅಡಿಕೆ ತಟ್ಟೆ ಮತ್ತು ಬಟ್ಲು ತೊಗೊಂಡಿದ್ದೀನಿ. ಅಂದರೆ ಒಂಥರ ನ್ಯಾಚುರಲ್ ಆಗೇ ಇರಲಿ ಅಂತ. ಮೊದಲಿಗೆ ಈ ಬಟ್ಲಿಗೆ ನಾನು ಎಳ್ಳು ಬೆಲ್ಲ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಡೆಕೋರೇಟಿವ್ ಆಗಿ ಕಲರ್ಫುಲ್ಲಾಗಿ ಕಾಣಲಿ ಅಂತ ಮೇಲ್ಗಡೆ ಇದೆರಡೂ ಹಿಂಗೆ ಹಾಕ್ಕೊಂಡೆ. ಕಲ್ಸಕ್ಕರೆ ಅಥವಾ ಸಕ್ಕರೆ ಗೊಂಬೆ ಅಂತಲೂ ಹೇಳ್ತಾರೆ. ಒಂದೆರಡು ಕಬ್ಬನ್ನು ಇಟ್ಕೋತಾ ಇದ್ದೀನಿ. ನಾನು ಯಾವಾಗಲೂ ಈ ರೀತಿ ಅರಿಶಿನ ಕುಂಕುಮ ಮತ್ತು ಬಳೆದು ತಯಾರು ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು ಕೂಡ ಇಲ್ಲಿಟ್ಟೆ. ಆ್ಯಂಡ್ ಈ ಸರಿನೂ ಕೂಡ ನಾನೊಂದು ಬ್ಯೂಟಿಫುಲ್ ಆಗಿರೋವಂಥ ಪೌಚ್ನ ತರಿಸಿದ್ದೀನಿ. ನೋಡಿ ಎಷ್ಟು ಕ್ಯೂಟಾಗಿದೆ ಅಂತ. ಇಟ್ಕೊಳ್ಳೋದಕ್ಕೂ ಕೂಡ ಇಷ್ಟೇ ಮುದ್ದಾಗಿದೆ. ಇದು ತುಂಬಾ ಚೆನ್ನಾಗಿದೆ. ಸೊ ಇದನ್ನು ಕೂಡ ಇಡ್ತಾಯಿದ್ದೀನಿ. ಇದ್ರ ಮೇಲೆ ಒಂದೆರಡು ಹೂ ಇಡ್ತೀನಿ. ಇತ್ತೀಚೆಗೆ ನಂಗೆ ತುಂಬ ಫೇವ್ರೇಟ್ ಆಗಿದೆ ಅಂತ ಹೇಳ್ಬೋದು ಆಲ್ಮಂಡ್ ಚಾಕ್ಲೇಟ್. ಆ್ಯಕ್ಚುಲಿ ಈ ಥೀಮಿಗೆ ಸೂಟ್ ಆಗಲ್ಲ, ಆದ್ರೂ ಇದ್ರೆ ಇತ್ತು ಅಂತ ಒಂದು 4 ಆಲ್ಮಂಡ್ ಚಾಕ್ಲೇಟ್ಸ್ ಹಾಕ್ತಾಯಿದ್ದೀನಿ. ಇದು ನನ್ನ ಸಂಕ್ರಾಂತಿ ತಟ್ಟೆ. ನಿಮ್ಮೆಲ್ರಿಗೂ ಕೂಡ ನನ್ನ ಕಡೆಯಿಂದ ಎಳ್ಳು ಬೀರ್ತಾ ಇದ್ದೀನಿ ಅಂದ್ಕೊಳ್ಳಿ. ಎಳ್ಳು ಬೆಲ್ಲ ತಿಂದು ಒಳ್ಳೆಯದನ್ನು ಮಾತಾಡಿ, ಯಾವಾಗಲೂ ನಗ್ತಾ ಇರಿ, ಎಲ್ಲ ಒಳ್ಳೆಯದಾಗುತ್ತೆ. ಇನ್ನು ಸಂಕ್ರಾಂತಿಗೆ ನನಗೆ ಈ ಡೆಕೋರೇಷನ್ ತುಂಬಾ ಇಷ್ಟ. ಲಾಸ್ಟ್ ಇಯರ್ ನನಗೆ ಮಾಡೋಕ್ಕಾಗಿರಲಿಲ್ಲ, ಬಟ್ ಈ ವರ್ಷ ತುಂಬ ಕಾನ್ಷಿಯಸ್ ಆಗಿ ಮಾಡಲೇಬೇಕು ಅಂತ ಅಂದ್ಕೊಂಡು ಡೆಕೋರೇಟ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಈ ಥರ ಎಲ್ಲ 3 ಕಬ್ಬನ್ನ ನೀಟಾಗಿ ಒಂದೇ ಅಳತೆಯಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಡೆಕೋರೇಟ್ ಮಾಡೋದಕ್ಕೆ ನನ್ನ ಹತ್ರ ಕೆಲವೊಂದು ಐಟಮ್ಸ್ ಇದೆ. ಇದನ್ನೆಲ್ಲ ನನಗೆ ನಮ್ಮ ಅತ್ತೆಯವ್ರು ನಂಗೆ ತುಂಬ ಇಷ್ಟ, ಅವಳಿಗೆ ಈ ಥರದ್ದೆಲ್ಲ ಅಂಥೇಳಿ ಎಲ್ಲೇ ಹೋದ್ರೂ ತೊಗೊಂಬಂದು ಕೊಡ್ತಾರೆ. ಫಸ್ಟ್ ಅಮ್ಮ ತಂದು ಕೊಡ್ತಿದ್ರು, ಈಗ ಈ ಅಮ್ಮ ತಂದು ಕೊಡ್ತಿದ್ದಾರೆ. ಸೊ ಅವರು ಇದನ್ನೆಲ್ಲ ನಂಗೆ ತಂದು ಕೊಟ್ಟಿದ್ದು ಇವತ್ತು ನನಗೆ ಭಾಳ ಉಪಯೋಗಕ್ಕೆ ಬರುತ್ತೆ. ಸೊ ಈ ಎಲ್ಲ ವಸ್ತುಗಳನ್ನು ಇಲ್ಲಿ ಇಟ್ಕೋತೀನಿ. ಹಾಗೆಯೇ ಈ ರೀತಿ ಒಂದು ಮಣ್ಣಿನ ಮಡಿಕೆಗೆ ಪೇಂಟಿಂಗ್ ಕೂಡ ಆಗಿದೆ. ಸೊ ಇದ್ರ ಮೇಲೆ ಈ ರೀತಿಯಾಗಿ ನಾನು ಎಳ್ಳು ಬೆಲ್ಲ ಮತ್ತು ಸಕ್ಕರೆ ಅಚ್ಚನ್ನ ಇಟ್ಕೋತಾ ಇದ್ದೀನಿ. ಸೊ ಇದು ಲಾಸ್ಟ್ ಮಾಡೋವಂಥದ್ದು. ಫಸ್ಟಿಗೆ ಇದನ್ನೆಲ್ಲ ಕಟ್ಕೊಂಡು ಸ್ವಲ್ಪ ಫ್ಲವರ್ ಡೆಕೋರೇಷನ್ ಮಾಡಿ ಆಮೇಲೆ ಇದನ್ನು ಇಡೋಣ. ಓಕೆನಾ? ಮೊದಲಿಗೆ ಇದನ್ನು ನೀಟಾಗಿ ಈ ರೀತಿ ಕಟ್ಕೋತೀನಿ. ಕಟ್ಕೋತೀನಿ ಅಂದೆ, ಕಟ್ಟಕ್ಕೆ ಇನ್ನೊಬ್ರು ಹೆಲ್ಪ್ ಬೇಕಲ್ಲ. ನೀವು ನೋಡಿದ್ರೆ ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತಿದ್ದೀರಾ. ಎಸ್, ಹೆಲ್ಪ್ ಅಂದ ತಕ್ಷಣ ಒಬ್ರೊಬ್ರು ನೆನಪಿಗೆ ಬರೋದು. ಕದಮ್ಮ ಒಂಚೂರು ಹೆಲ್ಪ್ ಇದೆ, ಬರ್ತೀರಾ? ಒಂದು 2 ಮಿನಿಟ್ಸು. ಏನು ಗೊತ್ತಾ, ನನಗೆ ಲೈಫಲ್ಲಿ ಇಷ್ಟ ಆಗದಿರೋ ಕೆಲಸ ಒಂದಿದೆ. ಈ ಪ್ಲಾಸ್ಟ್ರದು ಎಂಡ್ ಎಲ್ಲಿರುತ್ತೆ ಸ್ವಲ್ಪ ಹೊಡ್ಕೊಟ್ರೆ ಆಯಿತು, ನೀವು ಇಟ್ಕೊಳ್ಳಿ ಆ ಕಡೆ. ಚಾಕ್ಲೇಟ್ ಸುಮ್ಮನಿರ್ ಮಗಳೇ, ಇಬ್ರು ಅವಳು ಕತೆನ ಚಾಕಿ ಮರಿ. ಇರೋ ಕೆಲಸ ಸಾಲದು ಅಂತ ಅವಳ್ದೊಬ್ಬಳ ಕೆಲಸ ಏನು ಮಾಡಲಿ ನಾನು. ಸ್ಟ್ರೈಟ್ ಇಟ್ಕೊಳ್ಳಿ. ಸೊಂಟ ಮುರಿದೋಗ್ಬಿಡೈತೆ.
ಇಲ್ಲ ಫಸ್ಟ್ ಹೂವಿನ ಡೆಕೋರೇಷನ್ ಮಾಡ್ಕೊಂಬೋಣ. ಹೆಲ್ಪ್ ಮಾಡ್ತೀರಾ? ಓ ಎಸ್ ಎಸ್. ಈಗ ಇಲ್ಲಿ ಏನಾದರೂ ಒಂದು ಹೂ ಕಟ್ಟಬೇಕು. ಯಾವ ಹೂ ಕಟ್ಬೇಕು ನೋಡಿ, ನೀವೇ ಸೆಲೆಕ್ಟ್ ಮಾಡಿ. ಅಲ್ಲಿ ಎಲ್ಲೋ ಕಟ್ಟೋಣವಾ, ಆರೆಂಜ್ ಇದೆ, ಮಲ್ಲಿಗೆ ಹೂ ಇದೆ, ಬೇರೆ ಎಲ್ಲ ಹೂ ಇದೆ, ಯಾವುದು ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಎಲ್ಲ ಹಾಕ್ಬೋದು. ಮಡಕೆನ ಮತ್ತೆ ಇಡ್ತೀನಿ. ಹ್ಯಾಂಗ್ ಮಾಡೋದಕ್ಕೆ ಐಡಿಯಾ ಹೇ ಅಲ್ಲ, ಇದು ಚಿಕ್ಕ ಮಳೆ ಇರುತ್ತಲ್ಲ ಅದನ್ನ ಇಲ್ಲಿ ಸಿಕ್ಸ್ಬಿಡ್ತೀನಿ. ಇಲ್ಲಿ ಪರ್ಫೆಕ್ಟಾಗಿ ಕಟ್ತಾ ಇದ್ದೀರಾ. ಒಂದ್ಸಲಿ ಕಟ್ ರೂಢಿ ಇದೆ ಅಲ್ವಾ? ಇಲ್ಲಿ 3 ಗಂಟೆ ಹಾಕಲ್ಲ? 3 ಗಂಟೆ ಬೇಡ, 2 ಗಂಟೆ ಹಾಕಿ ಸಾಕು. ನೀವು ಈ ಥರ ಎಲ್ಲ ಯಾವಾಗಾದ್ರೂ ಡೆಕೋರೇಷನ್ ಮಾಡಿದ್ರಾ? ಇಲ್ಲ ಇಲ್ಲ. ನೀವೆಲ್ಲ ಮನೇಲಿ ಯಾವಾಗಾರ ಮಾಡಿದ್ರಾ? ಮಮ್ಮಿ ಯಾರಾದ್ರು ಹಬ್ಬ ಮಾಡ್ತಾರೆ, ನಿನ್ನಷ್ಟು ಮಾಡಲ್ಲ. ಹಂಗಂದ್ರೆ ಏನು? ಹಬ್ಬ ಮಾಡ್ತಾರೆ, ನಿನ್ನಷ್ಟು ಮಾಡಲ್ಲ ಅಂತಿರಲ್ಲ. ಈ ಲೆವೆಲ್ಗೆ ಸೆಲೆಬ್ರೇಷನ್ ಮಾಡಲ್ಲ. ಎಷ್ಟು ಡೆಕೋರೇಷನ್ ಮಾಡಿ. ಎಸ್, ಕೊನೆಯದಾಗಿ ನಮ್ಮನೆ ಸಂಕ್ರಾಂತಿ ಹಬ್ಬಕ್ಕೆ ನಮ್ಮನೇಲಿ ಎಷ್ಟಾಗುತ್ತೋ ಅಷ್ಟು ಕಲರ್ಫುಲ್ಲಾಗಿ ಡೆಕೋರೇಟ್ ಮಾಡ್ತೀವಿ, ನಾನು ನಮ್ಮ ಯಜಮಾನ್ರು. ಸೊ ಹೋಪ್ ನಿಮ್ಮೆಲ್ರಿಗೂ ಇದು ಇಷ್ಟ ಆಯಿತು. ನಂದೇನಿಲ್ಲಪ್ಪ, ಎಲ್ಲ ನಿಂದು. ಇಲ್ಲ, ಥ್ಯಾಂಕ್ಸ್. ಆ್ಯಕ್ಚುಲಿ ಏನು ಗೊತ್ತಾ, ಒಬ್ಬೊಬ್ರದ್ದು ಒಂದೊಂದು ಇಂಟ್ರೆಸ್ಟ್ ಇರುತ್ತೆ. ನನಗೆ ಹಬ್ಬಗಳಂದರೆ ಕಲರ್ಫುಲ್ಲಾಗಿ ಖುಷಿಯಾಗಿ ಡೆಕೋರೇಷನ್ ಎಲ್ಲ ಮಾಡಬೇಕು ಅಂತ ಆಸೆ ಇರುತ್ತೆ. ಆಪೋಸಿಟ್ ಪರ್ಸನ್ ಹಂಗಿಲ್ಲದೆ ಇದ್ದರೆ ಫುಲ್ ಫ್ಲಾಪ್ ಹೊಡಿತಿತ್ತು. ಆಪೋಸಿಟ್ ಪರ್ಸನ್ಗೂ ಖುಷಿಯಾಗಿರೋದ್ರಿಂದ ಸೂಪರ್. ಅಲ್ಲ, ನನಗೆ ಯಾಕೆ ಇಷ್ಟ ಅಂದರೆ ಕಲರ್ಫುಲ್ಲಾಗಿ ಡೆಕೋರೇಷನ್ ಆದಮೇಲೆ ಒಳ್ಳೆ ಊಟ ಇರುತ್ತೆ. ಇನ್ನು ಈಗ ಖಾರ ಪೊಂಗಲ್ ಮಾಡ್ತಾ ಇದ್ದೀನಿ. ನನಗೂ ಕೂಡ ತುಂಬಾ ಫೇವ್ರೇಟ್. ಸೊ ಮೊದಲಿಗೆ ಹೆಸರುಬೇಳೆ ಇದು ಹುರ್ಕೊಂಡಿದ್ದೀನಿ ನಾನು. ಸ್ವಲ್ಪ ಹಾಗೆ ಕೂಡ ಬಳಸ್ಬೋದು, ಆದರೆ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಷ್ಟೇ ಪ್ರಮಾಣದಲ್ಲಿ ಅಕ್ಕಿ ತೊಗೊಂಡಿದ್ದೀನಿ. ಹಾಗೆಯೇ ಉಪ್ಪು ಆ್ಯಸ್ ಯೂಶುವಲ್, ಸ್ವಲ್ಪ ಇಂಗು, ಅರಿಶಿನದ ಪುಡಿ, ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ, ಒಣ ಮೆಣಸಿನ್ಕಾಯಿ, ಇದು ಬಾಡಿಗೆ ಮೆಣಸಿನ್ಕಾಯಿ ನಾನು ಬಳಸ್ತಾ ಇದ್ದೀನಿ, ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಕರಿಬೇವು ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಹಾಗೆ ಜಜ್ಕೊಂಡಿದ್ದೀನಿ. ಜೀರಿಗೆ ಇದೆ, ಸ್ವಲ್ಪ ಮೆಣಸಿನ ಕಾಳಿದೆ. ಮೆಣಸಿನ ಕಾಳು ತುಂಬಾ ಇಂಪಾರ್ಟೆಂಟ್. ಮೆಣಸಿನ ಕಾಳೆ ಇದಕ್ಕೊಂದು ರೀತಿಯಾದಂಥ ಫ್ಲೇವರ್ ಕೊಡೋದು. ಸೊ ಇದಿಷ್ಟೇ ಐಟಮ್ನಾಗ ಬಳಸಿ ಫಟಾಫಟ್ ಅಂತ ಒಂದು 5 ನಿಮಿಷದಲ್ಲಿ ಖಾರ ಪೊಂಗಲ್ ಮಾಡೋಣ. ಮೊದಲಿಗೆ ಕುಕ್ಕರ್ ತೊಗೊಂಡಿದ್ದೀನಿ. ಅದಕ್ಕೆ ಸಮ ಪ್ರಮಾಣದಲ್ಲಿ ನಾನು ಹೇಳಿದಾಗೆ ಹೆಸರುಬೇಳೆ, ಹುರಿದಿರೋ ಅಂಥ ಹೆಸರುಬೇಳೆ, ಹಾಗೆಯೇ ಅಕ್ಕಿ, ಇದೆರಡನ್ನೂ ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಈಗ ನೀರು ಹಾಕ್ಕೊಳ್ಳೋಣ. ಅದು ಕೆಲವ್ರಿಗೆ ತಿಕ್ ಕನ್ಸಿಸ್ಟೆನ್ಸಿ ಇಷ್ಟ ಆಗುತ್ತೆ, ಕೆಲವ್ರಿಗೆ ಸ್ವಲ್ಪ ತೆಳುವುದ್ರೆ ಇಷ್ಟ ಆಗುತ್ತೆ. ಅಕಾರ್ಡಿಂಗ್ಲಿ ನೀವು ನೀರನ್ನು ಬಳಸ್ಕೋಬೋದು. ಈಗ ಸಾರಿ, ಹಾಗೆ ಏನಾದರೂ ಒಂದು ಐಟಮ್ ಮರಿತೀನಿ. ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಕ್ಕೋತಾ ಇದ್ದೀನಿ, ಆಮೇಲೆ ತುಪ್ಪ ಹಾಕ್ಕೋತಾ ಇದ್ದೀನಿ. ಸಾರಿ, 2 ಸ್ಪೂನ್ ಹಾಕ್ಕೊಂಬಿಡ್ತೀನಿ, ಹಾಗದಾಗಲಿ. ಈಗ ಇದನ್ನು ಈ ಥರ ಮುಚ್ಚುಳುಕವನ್ನು ಮುಚ್ಚಿ ಒಂದು 3 ರಿಂದ 4 ವಿಷಲೇ ಹೊಡಿಸ್ತೀನಿ ಇವತ್ತು. ಸ್ವಲ್ಪ ಅದು ಮೆತ್ತಗಾದರೆ ಚೆನ್ನಾಗಿರುತ್ತೆ. ಒಂದು 4 ರಿಂದ 5 ವಿಷಲೇ ಹೊಡಿಸ್ತೀನಿ ಅಂದ್ಕೊಳ್ಳಿ, ಚೆನ್ನಾಗಿರುತ್ತೆ. ಮೆತ್ತಗಿದ್ರೆ. ಮೆತ್ತಗೆ ಬೇಡ ಅಂತ ಅನ್ನೋರು ಆ್ಯಸ್ ಯೂಶುವಲ್ 2 ರಿಂದ 3 ವಿಷಲ್ಗೆ ಸ್ಟಾಪ್ ಮಾಡ್ಬೋದು. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ.
ಈಗ ಒಂದು 2 ಚಮಚ ತುಪ್ಪ ಹಾಕ್ತೀನಿ. ಮೆಣಸಿನ್ಕಾಯಿ ಹಾಕೊಂಡ್ಬಿಡ್ತೀನಿ. ಗೋಡಂಬಿ, ಕಾಳು ಮೆಣಸು, ಜೀರಿಗೆ, ಕರಿಬೇವು ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಜಚ್ಕೊಂಡಿರೋದು ಹಾಕೋತೀನಿ. ಕೊತ್ತಂಬರಿ ಸೊಪ್ಪು. ಇದಕ್ಕೆ ನಾನು ಸ್ವಲ್ಪ ಇಂಗನ್ನು ತಗೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಹಸಿ ಕೊಬ್ಬರಿ. ಒಂದು 2 ನಿಮಿಷ ಫ್ರೈ ಮಾಡ್ಕೋತೀನಿ. ಸೊಗಸಾದ ಪರಿಮಳ ಬರ್ತಾ ಇದೆ. ಈಗ ಅನ್ನ ಮತ್ತು ಬೇಳೆ ಏನು ಬೇಯಿಸ್ಕೊಂಡಿರ್ತೀವೋ ಅದನ್ನು ಹಾಕ್ಕೊಂಡು ಕೈ ಸುತ್ತು ಎಸ್, ಖಾರ ಪೊಂಗಲ್ ರೆಡಿ ಆಯಿತು. ಮೇಲ್ಗಡೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಕೊಬ್ಬರಿ ಉದುರಿಸ್ಕೊಂಡ್ಬಿಡ್ಬೋದು. ಸ್ವಲ್ಪ ಕೊಬ್ಬರಿ ಹಾಕೋತಾ ಇದ್ದೀನಿ. ಸೊ ಎಸ್, ದಟ್ಸ್ ಆಲ್. ನೈವೇದ್ಯ ಮಾಡೋದಕ್ಕೆ ಪೊಂಗಲ್ ಕೂಡ ರೆಡಿ ಆಯಿತು. ಹಬ್ಬಗಳ ವೈಶಿಷ್ಟ್ಯನೇ ಅದು ಅಂತ ಹೇಳ್ಬೋದು. ಸಂಬಂಧಗಳನ್ನು ಬೆಸೆಯುತ್ತೆ, ನಮ್ಮ ನಿಷ್ಕ್ರಿಯ ಜೀವನ ಶೈಲಿಯನ್ನ ಬದಲು ಮಾಡ್ಕೋಬೇಕು ಅನ್ನೋದನ್ನ ನೆನಪು ಮಾಡುತ್ತೆ. ಎಷ್ಟೇ ಬಿಸಿ ಇರಲಿ ಮನೆಯವರೆಲ್ಲ ಒಟ್ಟಿಗೆ ಸೇರುವಂತಹ ಅವಕಾಶ ತಂದ್ಕೊಡುತ್ತೆ. ಹಬ್ಬ ನಿಜವಾದ ಹಬ್ಬ ಆಗೋದು ಯಾವಾಗಂದ್ರೆ ಎಲ್ಲರೂ ಮನೇಲಿ ಒಟ್ಟಿಗೆ ಇದ್ದು ಅವತ್ತೊಂದಿನ ಟೈಮ್ ಮಾಡಿಕೊಂಡು ಖುಷಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡೋದ್ರಿಂದ ಹಬ್ಬದ ಕಳೆ ಮತ್ತಷ್ಟು ಹೆಚ್ಚುತ್ತೆ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೇದ್ ಮಾತಾಡಿ ನಾವ್ ಹೇಳ್ದಂಗೆ ಯೋಚನೆ ಮಾಡ್ತೀವಿ. ಹೌದಾ? ನಾನು ಯೋಚನೆ ಮಾಡ್ತೀನಿ. ಯೋಚನೆ ಮಾಡೋದು ಏನಿಲ್ಲ, ಹೂ ಅನ್ನೋದು ನಾವು ಮಾಡೋದು. ನಿಮ್ಮ ಬದುಕಲ್ಲಿ ಈ ಸಂಕ್ರಾಂತಿ ಸಾಕಷ್ಟು ಖುಷಿಯನ್ನ, ಸಮೃದ್ಧಿಯನ್ನ ತರಲಿ. ಎಲ್ರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಒಳ್ಳೆಯದಾಗ್ಲಿ.